ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸೃಷ್ಟಿ ಪಾಟೀಲ್ ದಿಢೀರ್ ರಾಜೀನಾಮೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿರುವ ಸೃಷ್ಟಿ ಪಾಟೀಲ್, 1 ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ, ಆದರೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಇದರಿಂದ ಈ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದಿದ್ದಾರೆ. ದಿಢೀರ್ ರಾಜೀನಾಮೆ ನೀಡಿದಂಥ ಸೃಷ್ಟಿ ಪಾಟೀಲ್ ಅವರ ನಿರ್ಧಾರ ಅಚ್ಚರಿಗೆ ಒಳಗಾಗಿಸಿದೆ. ನಾನು ಹಲವಾರು ಕೆಲಸ ಮಾಡಿದ್ದೇನೆ, ಆದರೂ ಕೂಡ ಮತ್ತೊಂದಷ್ಟು ಕೆಲಸಗಳನ್ನು ಮಾಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನುವಂಥ ಭಾವನೆ ಅವರಿಗೆ ಕಾಡ್ತಾ ಇದೆಯಂತೆ. ಅದರಿಂದ ಈ ಸ್ಥಾನಕ್ಕೆ ರಾಜೀನಾಮೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸೃಷ್ಟಿ ಪಾಟೀಲ್ ದಿಢೀರ್ ರಾಜೀನಾಮೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿರುವ ಸೃಷ್ಟಿ ಪಾಟೀಲ್, 1 ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ, ಆದರೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಇದರಿಂದ ಈ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದಿದ್ದಾರೆ. ದಿಢೀರ್ ರಾಜೀನಾಮೆ ನೀಡಿದಂಥ ಸೃಷ್ಟಿ ಪಾಟೀಲ್ ಅವರ ನಿರ್ಧಾರ ಅಚ್ಚರಿಗೆ ಒಳಗಾಗಿಸಿದೆ. ನಾನು ಹಲವಾರು ಕೆಲಸ ಮಾಡಿದ್ದೇನೆ, ಆದರೂ ಕೂಡ ಮತ್ತೊಂದಷ್ಟು ಕೆಲಸಗಳನ್ನು ಮಾಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನುವಂಥ ಭಾವನೆ ಅವರಿಗೆ ಕಾಡ್ತಾ ಇದೆಯಂತೆ. ಅದರಿಂದ ಈ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸೃಷ್ಟಿ ಪಾಟೀಲ್ ದಿಢೀರ್ ರಾಜೀನಾಮೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿರುವ ಸೃಷ್ಟಿ ಪಾಟೀಲ್, 1 ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ, ಆದರೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಇದರಿಂದ ಈ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದಿದ್ದಾರೆ. ದಿಢೀರ್ ರಾಜೀನಾಮೆ ನೀಡಿದಂಥ ಸೃಷ್ಟಿ ಪಾಟೀಲ್ ಅವರ ನಿರ್ಧಾರ ಅಚ್ಚರಿಗೆ ಒಳಗಾಗಿಸಿದೆ. ನಾನು ಹಲವಾರು ಕೆಲಸ ಮಾಡಿದ್ದೇನೆ, ಆದರೂ ಕೂಡ ಮತ್ತೊಂದಷ್ಟು ಕೆಲಸಗಳನ್ನು ಮಾಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನುವಂಥ ಭಾವನೆ ಅವರಿಗೆ ಕಾಡ್ತಾ ಇದೆಯಂತೆ. ಅದರಿಂದ ಈ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸೃಷ್ಟಿ ಪಾಟೀಲ್ ದಿಢೀರ್ ರಾಜೀನಾಮೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿರುವ ಸೃಷ್ಟಿ ಪಾಟೀಲ್, 1 ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ, ಆದರೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಇದರಿಂದ ಈ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದಿದ್ದಾರೆ. ದಿಢೀರ್ ರಾಜೀನಾಮೆ ನೀಡಿದಂಥ ಸೃಷ್ಟಿ ಪಾಟೀಲ್ ಅವರ ನಿರ್ಧಾರ ಅಚ್ಚರಿಗೆ ಒಳಗಾಗಿಸಿದೆ. ನಾನು ಹಲವಾರು ಕೆಲಸ ಮಾಡಿದ್ದೇನೆ, ಆದರೂ ಕೂಡ ಮತ್ತೊಂದಷ್ಟು ಕೆಲಸಗಳನ್ನು ಮಾಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನುವಂಥ ಭಾವನೆ ಅವರಿಗೆ ಕಾಡ್ತಾ ಇದೆಯಂತೆ. ಅದರಿಂದ ಈ ಸ್ಥಾನಕ್ಕೆ ರಾಜೀನಾಮೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸೃಷ್ಟಿ ಪಾಟೀಲ್ ದಿಢೀರ್ ರಾಜೀನಾಮೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿರುವ ಸೃಷ್ಟಿ ಪಾಟೀಲ್, 1 ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ, ಆದರೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಇದರಿಂದ ಈ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದಿದ್ದಾರೆ. ದಿಢೀರ್ ರಾಜೀನಾಮೆ ನೀಡಿದಂಥ ಸೃಷ್ಟಿ ಪಾಟೀಲ್ ಅವರ ನಿರ್ಧಾರ ಅಚ್ಚರಿಗೆ ಒಳಗಾಗಿಸಿದೆ. ನಾನು ಹಲವಾರು ಕೆಲಸ ಮಾಡಿದ್ದೇನೆ, ಆದರೂ ಕೂಡ ಮತ್ತೊಂದಷ್ಟು ಕೆಲಸಗಳನ್ನು ಮಾಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನುವಂಥ ಭಾವನೆ ಅವರಿಗೆ ಕಾಡ್ತಾ ಇದೆಯಂತೆ. ಅದರಿಂದ ಈ ಸ್ಥಾನಕ್ಕೆ ರಾಜೀನಾಮೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸೃಷ್ಟಿ ಪಾಟೀಲ್ ದಿಢೀರ್ ರಾಜೀನಾಮೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿರುವ ಸೃಷ್ಟಿ ಪಾಟೀಲ್, 1 ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ, ಆದರೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಇದರಿಂದ ಈ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದಿದ್ದಾರೆ.
ದಿಢೀರ್ ರಾಜೀನಾಮೆ ನೀಡಿದಂಥ ಸೃಷ್ಟಿ ಪಾಟೀಲ್ ಅವರ ನಿರ್ಧಾರ ಅಚ್ಚರಿಗೆ ಒಳಗಾಗಿಸಿದೆ. ನಾನು ಹಲವಾರು ಕೆಲಸ ಮಾಡಿದ್ದೇನೆ, ಆದರೂ ಕೂಡ ಮತ್ತೊಂದಷ್ಟು ಕೆಲಸಗಳನ್ನು ಮಾಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನುವಂಥ ಭಾವನೆ ಅವರಿಗೆ ಕಾಡ್ತಾ ಇದೆಯಂತೆ. ಅದರಿಂದ ಈ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸೃಷ್ಟಿ ಪಾಟೀಲ್ ದಿಢೀರ್ ರಾಜೀನಾಮೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿರುವ ಸೃಷ್ಟಿ ಪಾಟೀಲ್, 1 ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ, ಆದರೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಅದರಿಂದ ಈ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದಿದ್ದಾರೆ. ದಿಢೀರ್ ರಾಜೀನಾಮೆ ನೀಡಿದಂಥ ಸೃಷ್ಟಿ ಪಾಟೀಲ್ ಅವರ ನಿರ್ಧಾರ ಅಚ್ಚರಿಗೆ ಒಳಗಾಗಿಸಿದೆ. ನಾನು ಹಲವಾರು ಕೆಲಸ ಮಾಡಿದ್ದೇನೆ, ಆದರೂ ಕೂಡ ಮತ್ತೊಂದಷ್ಟು ಕೆಲಸಗಳನ್ನು ಮಾಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನುವಂಥ ಭಾವನೆ ಅವರಿಗೆ ಕಾಡ್ತಾ ಇದೆಯಂತೆ. ಅದರಿಂದ ಈ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸೃಷ್ಟಿ ಪಾಟೀಲ್ ದಿಢೀರ್ ರಾಜೀನಾಮೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿರುವ ಸೃಷ್ಟಿ ಪಾಟೀಲ್, 1 ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ, ಆದರೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಅದರಿಂದ ಈ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದಿದ್ದಾರೆ. ದಿಢೀರ್ ರಾಜೀನಾಮೆ ನೀಡಿದಂಥ ಸೃಷ್ಟಿ ಪಾಟೀಲ್ ಅವರ ನಿರ್ಧಾರ ಅಚ್ಚರಿಗೆ ಒಳಗಾಗಿಸಿದೆ. ನಾನು ಹಲವಾರು ಕೆಲಸ ಮಾಡಿದ್ದೇನೆ, ಆದರೂ ಕೂಡ ಮತ್ತೊಂದಷ್ಟು ಕೆಲಸಗಳನ್ನು ಮಾಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನುವಂಥ ಭಾವನೆ ಅವರಿಗೆ ಕಾಡ್ತಾ ಇದೆಯಂತೆ. ಅದರಿಂದ ಈ ಸ್ಥಾನಕ್ಕೆ ರಾಜೀನಾಮೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸೃಷ್ಟಿ ಪಾಟೀಲ್ ದಿಢೀರ್ ರಾಜೀನಾಮೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿರುವ ಸೃಷ್ಟಿ ಪಾಟೀಲ್, 1 ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ, ಆದರೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಅದರಿಂದ ಈ ಸ್ಥಾನಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದಿದ್ದಾರೆ. ದಿಢೀರ್ ರಾಜೀನಾಮೆ ನೀಡಿದಂಥ ಸೃಷ್ಟಿ ಪಾಟೀಲ್ ಅವರ ನಿರ್ಧಾರ ಅಚ್ಚರಿಗೆ ಒಳಗಾಗಿಸಿದೆ. ನಾನು ಹಲವಾರು ಕೆಲಸ ಮಾಡಿದ್ದೇನೆ, ಆದರೂ ಕೂಡ ಮತ್ತೊಂದಷ್ಟು ಕೆಲಸಗಳನ್ನು ಮಾಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನುವಂಥ ಭಾವನೆ ಅವರಿಗೆ ಕಾಡ್ತಾ ಇದೆಯಂತೆ. ಅದರಿಂದ ಈ ಸ್ಥಾನಕ್ಕೆ ರಾಜೀನಾಮೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸೃಷ್ಟಿ ಪಾಟೀಲ್ ದಿಢೀರ್ ರಾಜೀನಾಮೆ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿರುವ ಸೃಷ್ಟಿ ಪಾಟೀಲ್, 1 ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ, ಆದರೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನೋ ಭಾವನೆ